ಹೋದ್ರಿ ಇವರು? ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ. ಛೇ. ನಿಧಾನ ನಿಧಾನ. ಯಾಕೆ ಏನಾತ? ಅಷ್ಟೇ ಯಾಕೆ ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ ಓಡಾಡಕತ್ತಿ? ಅದು ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತ. ಏನು ಹೇಳ್ಬೇಕಂದ ಅಲ್ಲಿ ಓಡುಂಟಿಯಲ್ಲ? ಅದು ರೀ, ಅತ್ತಿಯರಿಗೆ ನನ್ನ ಮೇಲೆ ಭಾಳ ಸಿಟ್ಟಲ್ಲ, ಆ ಸಿಟ್ಟು ಕಡಿಮೆ ಮಾಡೋದು ಹೆಂಗ? ಹೆಂಗ ಅಂದ್ರೆ ಏನು ಹೇಳಪ್ಪ. ನಮ್ಮ ಯಾವಾಗ ನಿನ್ನ ಮ್ಯಾಗಿನ ಸಿಟ್ಟು ತೆಗಿತಾಳ ದೇವ್ರಿಗೆ ಗೊತ್ತು. ಯಾಕ ಅವರಿಗೆ ಒಂದೆರಡು ಮುದ್ದಾದ ಮೊಮ್ಮಕ್ಕಳು ಕೊಟ್ಬಿಟ್ವಿ ಅಂದ್ರೆ, ಚಂದನ ಮೊಮ್ಮಕ್ಕಳು ಕೊಟ್ವಿ ಅಂದ್ರೆ ಆಡಿಸ್ಕೊಂತ ಕುಂತು ಬಿಡ್ತಾರಲ್ಲ. ಕೊಟ್ರೆ ಕುಂದಿರ್ತಾಳ, ಇನ್ನೂ ಆಗ್ಬೇಕಲ್ಲ, ಆಗಿಲ್ಲ. ಅದಕ್ಕೆ ಸಿಟ್ಟ ಬಂದದ್ ನನಗೂ. ನಾನು ಎಷ್ಟಂತ ಬಯಸ್ಕೊಲಿ, ಅದಕ್ಕೆ ಎರಡು ಮೊಮ್ಮಕ್ಕಳನ್ನ ಹೆತ್ತು ಕೈಯಾಗ ಕೊಟ್ಟು ಆರಾಮ್ ಕುಂತ್ ಬಿಡ್ಬೇಕಂತ ಮಾಡೀನಿ. ಅವಾಗಾರ ನನ್ ಬೈಯದ್ ಬಿಡ್ತಾರ ನೋಡ್ಬೇಕು. ಎರಡಕ್ಕೆ ನಾಲ್ಕು ಏನ ಹೆತ್ತು ಕೊಡ್ಬೇಕಂತ ಮಾಡಿಯಾ? ಅಲ್ಲ, ಹೆತ್ತು ಕೊಡು ಬೇಡ ಅಂದ್ರೆ ಯಾರು? ಏನಪ್ಪ ನೀ ಏನು ಹೇಳತ್ತಿ ನಂಗೆ ಅರ್ಥ ಆಗವಲ್ತ. ಇನ್ನೂ ಅರ್ಥ ಆಗ್ಲಿಲ್ಲನ ರೀ? ನಿಮ್ ಗಂಡು ಪಾಪು ಇಷ್ಟನಾ, ಹೆಣ್ ಪಾಪು ಇಷ್ಟನಾ? ಯೋ, ನನಗೆ ಯಾವ್ದಾದ್ರು ಅಕ್ಕೈತಿ. ಓಹೋ ಮೇಡಮ್ ಅವ್ರ ಏನ ಖರೀನಾ? ಓ, ನನಗೆ ಎಷ್ಟು ಖುಷಿ ಆಗತ್ತ ಗೊತ್ತೇನ? ನನಗೆ ಏನು ಹೇಳ್ಬೇಕಂತೇಳಿ ಗೊತ್ತಾಗವಲ್ತ. ಈ ವಿಷಯ ನಮ್ಮ ಅವ್ವ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತೇನ? ನಮ್ಮ ಅಪ್ಪ ಗೊತ್ತಾಗ್ಬಿಟ್ರಂತ್ರು ಅಯ್ಯೋ ಕೇಳ್ಬೇಕು ನೀನು. ಖರೀನಾ ಭಾಳ ಖುಷಿ ಪಡ್ತಾರ ಅವ್ರು. ಅಯ್ಯೋ ಆಯ್ತಪ್ಪ. ಒಟ್ಟು ನಮ್ಮವ್ವ ನನಗೆ ಪಾಪು ಆಗಾಕತ್ತೈತಿ ಅನ್ನೋದಕ್ಕಿಂತ ನಮ್ಮವ್ವ ಖುಷಿಯಾಗಿ ನಿನ್ನ ಜೊತೆಗೆ ಚೆಂದಾಗಿರ್ತಾಳಲ್ಲ ಅನ್ನೋದೇ ನನಗೆ ಹೆಚ್ಚಿನ ಖುಷಿ ಆಗ್ತಾ ಇರೋದು, ನಿಜವಾಗ್ಲು. ಅದು ಮೊನ್ನೆಯಿಂದ ಒಂದು ಕಾರ್ಡ್ ತರಿಸಿ ಚೆಕ್ ಮಾಡ್ಬೇಕು ಅನ್ಕೊಂಡಿದ್ದೆ, ಮಾಡಿದೆ, ಅದೆಲ್ಲ ಗೊತ್ತಾಯ್ತು. ಆಯ್ತು, ಖುಷಿ ಆಯ್ತು, ನಂಗೆ ಭಾಳ ಖುಷಿ ಆಯ್ತು. ಅಲ್ಲ, ನನಗೆ ನಾನೇ ಇನ್ನು ಸಣ್ಣನಿದ್ದಂಗಿದ್ದೀನಿ ಅಂತಿರ್ತಾರೆ ನಮ್ಮವ್ವ. ಇನ್ನು ನನಗೊಂದು ಸಣ್ಣ ಪಾಪು ಅಂದ್ರೆ ನೀವು ಸಣ್ಣನಾ? ಪಾಪು ಆಗತೈತಿ. ಬಾ, ಈ ವಿಚಾರ ಮೊದ್ಲು ಅವನ್ ಮುಂದೆ ಹೇಳು. ಏಪ್ಪ, ನಾನು ನೀ ಬರೋದ ಕಾಯಕತ್ತಿದ್ದೆ. ನಾನು ನಮ್ಮ ಅಣ್ಣನ ಮನೆ ಕಡೆ ಹೊಂಟೇನಿ. ಮನೆ ಹೋದಾಗ ಅವ ಸಿಗ್ಲಿಲ್ಲ, ಇವತ್ತರ ಸಿಗ್ತಾನ ನೋಡೋಣ, ಒಂಚೂರು ಮಾತಾಡ್ಸ್ಕೊಂಡ್ ಬರ್ತೇನೆ. ಏನು ಮದುವೆ ಅಂದ, ಏನು ಲಗ್ನ ಪತ್ರಿಕೆ ಕೊಟ್ಟು ಹೋಗ್ಯಾನ ಕರೆ, ನನಗೇನು ಒಂದು ವಾರ ಮುಂಚೆ ಬಾ ಅನ್ಲಿಲ್ಲ, ಅದಕ್ಕೆ ಒಂಚೂರು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೇನೆ. ಅಯ್ಯೋ ದೇವ್ರೆ, ಹೋಗುವಂತಿ ಯಾರು ಬೇಡ ಅಂದ್ರು. ಇಲ್ಲಿ ಫಸ್ಟ್ ಇಲ್ಲಿ ನೋಡಿಲ್ಲಿ ಸಿಹಿ ಸುದ್ದಿ ಕೇಳಿ ಹೋಗ್ಬಿ. ಅಲ್ಲಿ ನಿಮ್ಮ ಅಣ್ಣನ ಮುಂದೆ ಹೇಳ. ಏನದ ಅಂತ ಸಿಹಿ ಸುದ್ದಿ? ಎಲ್ಲ ಸಿಹಿ ಸುದ್ದಿಗೂ ಬೆಂಕಿ ಬಿದ್ದತಿ. ಅವ್ವ, ನೀನು ಅಜ್ಜಾಗತ್ತಿ, ಅಜ್ಜಿ. ಏನು ಅಜ್ಜಿನ? ಹೌದಾ? ಕರೆನಾ ಸ್ವಪ್ನ? ಹ್ಞೂನ್ರಿ ಅತ್ತಿ. ಬಾಯ್ಲೆ ಆತ. ಇನ್ಮ್ಯಾಗ ಆರೋಗ್ಯ ಚಲೋ ನೋಡ್ಕೊ. ಏನ ಹುಷಾರಿ, ಆರೋಗ್ಯದ ಕಡೆ ಕಾಳಜಿ ಇರಲಿ. ಏನ ಎದ್ದು ಓಡಾಡಕ್ ಹೋಗ್ಬೇಡ, ಭಾಳ ಕೆಲಸ ಮಾಡ್ಬೇಡ. ನಾ ಬರ್ತೇನೆ ಈಗ ವಾಪಸ್. ಏನ ಬರ್ತಾ ಪೇಟೆಗಲ್ಲೇ ಮಾವಿನಕಾಯಿ ತೊಂಬರ್ತೇನೆ. ನಿಂಗೇನು ಬೇಕು, ಬೇರೆ ಏನು ತಿನ್ಬೇಕು ಹೇಳು, ತೊಂಬರ್ತೇನೆ. ಎಷ್ಟಾಗೈತಿ ಈಗ? 2 ತಿಂಗಳು. 2 ತಿಂಗಳ? ಇದು ಅಪ್ಪ, ನಾಳೆ ಆಕಿನ ಕರ್ಕೊಂಡು ಮತ್ತೆ ದವಾಖಾನಿಗೆ ಹೋಗ. ಏನ ದವಾಖಾನಿಗೆ ಹೋಗಿ ಚಂದಾಗಿ ಎಲ್ಲ ಚೆಕಪ್ ಮಾಡಿಸಿ, ಏನು ಬೇಕು ಏನು ಬೇಡ, ಔಷಧ ಗುಳಿಗೆ ಎಲ್ಲ, ವೀಕ್ನೆಸ್ ಎಲ್ಲ ಏನು ಇದ್ದಿದ್ದು ದರ್ವೊಂದಕ್ಕೂ ಗುಳಿಗೆ ತಗೊಂಬ. ಆಯ್ತು ಬಿ. ಹಂಗೆ ದೇವಸ್ಥಾನಕ್ಕೆ ಹೋಗ್ಬರ್ತೇನೆ ನಾನು. ನಿಮ್ಮ ಅಪ್ಪ ಗೊತ್ತಿಲ್ಲ ನೀ ವಿಚಾರ ಇನ್ನು? ಇಲ್ವೇ, ನನಗೆ ಗೊತ್ತಾಗಿದ್ದ ಈಗ. ಆಗ್ಲಿ. ನಾ ಹೋಗಿ ಅಂದ್ರೆ ದಾರ್ಯಾಗ ಹೋಗ್ತಾನ, ನಿಮ್ಮಪ್ಪ ಸಿಗ್ತಾರಲ್ಲೇ ಹೊಲದ ಕಡೆ, ಹೇಳಿ ಹೋಗ್ತೇನೆ. ಏನ ನಾ ಹೇಳ್ತಂತ. ಆಗ್ಲವ, ಆಗ್ಲಿ. ನನ್ಗೆ ಭಾಳ ಖುಷಿ ಆಗತೈತಿ. ಇನ್ಮ್ಯಾಗ ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಏನ ನಮ್ಮ ಅಣ್ಣಗ ಈ ವಿಚಾರ ಹೇಳ್ತೇನೆ, ಜಗ್ಗ ಖುಷಿ ಪಡ್ತಾನ. ಯವ್ವ, ಜಗ ಖುಷಿ ಪಡಲ್ಲ, ಜಗ್ ಸಂಕಟ ಬಿಟ್ಟು ಸಾಯ್ತಾನೆ ನಿಮ್ಮಣ್ಣ. ಸಿಟ್ಟು ಬರ್ತತಿ. ತನ್ನ ಮಗಳಿರೋ ಜಾಗದಾಗ ಬೇರೆದಕ್ಕೆದಾಳ, ಅದು ಪ್ರೆಗ್ನೆಂಟ್ ಆಗ್ಯಾಳ ಈಗ ಅಂದ್ರೆ ಮತ್ತೋಡ್ ಸಿಟ್ಟು ಬರ್ತತಿ. ಏನು ಹೇಳು ಬೇಡನಲ್ಲ, ಆದ್ರೆ ಅವ್ರೇನು ಖುಷಿ ಪಡಲ್ಲ. ಬೇಕಾದ್ರೆ ನೋಡಿ, ನಿನ್ಗೆ ಇನ್ನೂ ಮನ್ಸಿಗೆ ಏನಾರು ನೋವಾಗೋಂಗೆ ಮಾತಾಡಿ ಕಳಿಸ್ತಾರೆ. ಬೇಕಾದ್ರೆ ನೋಡು. ಅತ್ತಿಯರ, ನಮ್ಮ ಅವ್ವ ಫೋನ್ ಹಚ್ಚಿ ಹೇಳ, ಈ ವಿಚಾರ ಕೇಳಿದ್ರೆ ಬಹಳ ಖುಷಿ ಪಡ್ತಾಳ. ಹೇಳ, ಹಂಗಂತೇಳಿ ಬೈಕಿ ಅಡಿಗೆ ಕಟ್ಕೊಂಡ್ ಬರೋದು, ಈ ಮನೆಗೆ ಬರೋದು ಇದೆಲ್ಲ ಬೇಡ. ಬೇಕಾದ್ರೆ ಒಂದಿನ ಹೋಗಿ ನೀನೇ ಬೆಟ್ಟಾಗಿ ಬಾ ಅಷ್ಟೇ. ಸರಿ, ನಾ ಬಾ ಅನ್ನಲ್ರಿ, ಹೋಗಿ ಬೆಟ್ಟಾಗಿ ಬರೋದಾದ್ರೆ ಆಗಿ ಬರ್ತೀನಿ. ಈಗ ಫೋನ್ನಾಗ ಹೇಳ್ತೀನಿ ಸದ್ಯಕ್ಕೆ. ಸರಿ. ನೋಡಿದೇನ, ಅವ್ಗೆ ಈ ವಿಚಾರ ಗೊತ್ತಾಗ್ತಿದ್ದಂಗೆ ಇದು ಎಷ್ಟು ಖುಷಿ ಆದ್ಲು ಅಂತೇಳಿ. ಹ್ಞೂನ್ರಿ, ನಾನು ನಿಜವಾಗ್ಲೂ ಅವ್ರು ಹಿಂಗೆಲ್ಲ ಮಾತಾಡ್ತಾರಂತ ಅನ್ಕೊಂಡಿದ್ದೆ ಅಲ್ಲ ನಾನು. ಅಯ್ಯೋ ದೇವ್ರಿ, ಹಂಗಾರೆ ಅತ್ತಿಯರಿಗೆ ನನ್ನ ಮೇಲೆ ಸಿಟ್ಟು ಇಲ್ಲ, ಇನ್ಮೇಲೆ ಯಾವುದಿಲ್ಲ. ನನ್ನ ಮೇಲೆ ಭಾಳ ಪ್ರೀತಿಯಿಂದ ನೋಡ್ಕೊತಾರ. ಇನ್ಮ್ಯಾಗ ನಮ್ಮವು ಯಾವತ್ತೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ, ಭಾಳ ಖುಷಿಯಿಂದ ನೋಡ್ಕೊತಾಳೆ. ನೋಡ್ತಿರ್ಬೇಕಾರೆ ನೀ ಅದ್ರಾಗ ಪ್ರೆಗ್ನೆಂಟ್ ಅದೆಯಲ್ಲ, ಅದಕ್ಕೆ ಭಾಳ ಇಷ್ಟಪಟ್ಟು ನಿಂಗೆ ಏನು ಬೇಕು ಏನು ಬೇಡ ಮಾಡಿ ತಿನ್ಸೋದು, ಉಣ್ಸೋದು, ಕರ್ಕೊಳ್ಳೋದು ಎಲ್ಲ ಮಾಡ್ತಾಳೆ ನೋಡು. ಅವ್ರು ನನಗೇನು ಮಾಡಿಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಜೊತೆಗೆ ನಕ್ಕೊಂತ ಮಾತಾಡಿದ್ರೆ ಸಾಕು ನಂಗೆ. ಖುಷಿ ಆತ್ರಿ ನನಗೆ. ನೋಡಿದ್ರೂ ನನ್ನ ಮಗು ಬಂದು ನನ್ನ ಕಷ್ಟ ದೂರ ಮಾಡ್ತ.
ಅದಕ್ಕೆ ಮತ್ತೆ ದೊಡ್ಡವರು ಹೇಳಿರೋದು ಈ ಮಕ್ಕಳು ಸಂಧಾನದ ರೂಪವು ಗ್ರಹಣ ಕಳೆಯದಿ ಮನಸ್ಸು ಕರಗದಿ ಅಂತೇಳಿ ಹೌದಿಲ್ಲ? ಕರೆನ ರೀ ರೀ ಫಸ್ಟ್ ನಮ್ಮ ಫೋನ್ ಹಚ್ಕೊಡ್ರಿ, ನಾ ಹಚ್ಬೇಕು ಮಾತಾಡ್ಬೇಕ. ಆಯ್ತು. ಈ ವಿಚಾರ ಫೋನ್ ಹಚ್ಚಾಕೈತಿ. ಹೆಂಗಿದ್ರು ಅವನು ಹೊರಗುಂಟಾಳ, ಅಪ್ಪನೂ ಹೊರಗೋಗ್ಯಾನ. ಇಲ್ಲಿಂದ ಒಂದು ತಾಸು ದಾರಿ ನಿಮ್ಮ ಊರಿಗೆ, ಏನು ದೊಡ್ಡಾಗದ. ಹಂಗೆ ಆರಾಮ್ ಹೋಗಿ ನಿಮ್ಮ ಹೋಗಿ ಹೇಳೇ ಬಂದ್ಬಿಡುನ್ ಬಾ, ಅಕ್ಕಿಗೂ ಖುಷಿ ಆಗಲಿ ಅಲ್ಲೇ. ಸರಿ ಸರಿ. ರತ್ನ ಬಾರ ನನ್ನ ಮೊಮ್ಮಗನೇ. ಓನೆ ನೀನೆ ಬಾರ ಬಂಗಾರ. ಎಷ್ಟು ದಿನ ಆತಪ್ಪ ನೀನು ನೋಡ್ಲಾರ್ದ ನಾವು. ಏನಂತಿ? ತಂಗಿ ಬಂದಾಳ ನಿನಗೆ? ತಂಗಿ ಆಗಿದ್ದು ಖುಷಿ ಆಗೈತೆ ಅವಂಗ. ಅಯ್ಯ ಪಾಪು ಅಂತೇನೆ ನೀನೆ. ನೀನೇ ಸಣ್ಣ ಪಾಪು, ಅದಕ್ಕೆ ಪಾಪು ಅಂತ ನೀವ. ರತ್ನ ಆರಾಮದ್ಯಾವ? ಹ್ಞೂ ರೀತಿ ಆರಾಮದೀನಿ. ಆರಾಮದಿರಲ್ರಿ ಬೀಗ್ರೆ? ಆರಾಮದಿರಿ? ಆರಾಮದ ನೋಡ್ರಿ ಶಾಂತಕಾರ. ಅಯ್ಯೋ ಅಯ್ಯೋ ನನ್ನ ಬಂಗಾರ ಎಷ್ಟು ಮುದ್ದೈತೆವ ಇದು. ರತ್ನಾನ್ ಪಡೆ ಹೆಚ್ಚಾಗೈತೆ ನೋಡಿದ. ಇವ ಎಂತ ಚಂದ ಕಾಣ್ತೈತೆ ಬಂಗಾರ ಗಿಂಡಿ. ಓನ ನೀನ ವಾಡಪ್ಪ ನೀನ. ರತ್ನ ಸೇಮ ನಿನ್ನಂಗೈತೆ ನೋಡವ. ಅತ್ತಿಯರ ಇವರು ಇವ ಮನೆ ಕಡೆ ಇಲ್ಲ, ಇಲ್ಲ ದವಾಖಾನೆ ಕಡೆ ಇಲ್ಲ, ಮನೆ ಕಡೆ ಬಂದಿಲ್ಲವ. ನಾನು ನೀ ಫೋನ್ ಹಚ್ಚಿ ಹಿಂಗಾಗೈತೆ ಅಂದೆಲ್ಲ ಸುದ್ದಿ, ಅದಕ್ಕೆ ಪಟಕ್ನ ಬಸ್ ಹತ್ತದಕ್ಕೆ ಸೀದಾ ಕೇನ್ಸಿಗೆ ಬಂದು ಇಳಿದಿವ. ನಾನು ಇವ್ರ ಅಮ್ಮ ಮನ್ಯಾಗ ಪೂಜಾನ್ ಕೊಟ್ಟದಾರ. ಪೂಜಾ ಮತ್ತೆ ಬರೋಂಗಿಲ್ಲಲ್ಲ ಪಾಪ, ಅದಕ್ಕೆ ಪೂಜಾನ್ ಕೊಟ್ಟು ಅಮ್ಮ ಇದ್ರು, ನಾ ಇಬ್ರು ಕೆನ್ಸಿ ಬಸ್ ಹತ್ತಿ ಬಂದ್ವಿ. ಇವ ಇಲ್ಲೇ ಇದ್ನಲ್ಲ. ಹೌದ್ರಿ. ಇದು ಅವ್ರು ನಂಗೆ ಏನು ಹೇಳಲಿಲ್ಲ. ನಾನೆಲ್ಲ ನಿಮ್ಮ ಕಡೆನೇ ಬಂದ್ರನಂತ ಮಾಡಿದ್ದೆ. ಫೋನ್ ಹಚ್ಚಲ್ಲ ಅದಕ್ಕೇನಂತ. ಫೋನ್ ಹಚ್ಚಿದ್ರೆ ಎಬ್ಸ್ವಲ್ರಿ. ಫೋನ್ ಹಚ್ಚಿದ್ರೆ ಎಬ್ಸ್ವಲ್ಲ. ತಡಿವಾ ಕೇಳ್ತೇನೆ. ಪೂಜಾಕ್ಕೆ ಫೋನ್ ಹಚ್ಚಿ ಕೇಳ್ತೇನೆ ತಡಿ, ಮನೆ ಕಡೆ ಬಂದಾನಂತೆ. ಹಚ್ಚೇನು ತಡಿವಾ. ಹಲೋ ಪೂಜಾ, ಇದು ಗುರ್ಸಿದ್ ಬಂದ ನಮ್ಮ ಮನೆ ಕಡೆ. ಏನವ ಇಲ್ಲಿಲ್ಲ ದವಾಖಾನೆ ಕಡೆ, ಅದಕ್ಕೆ ಕೇಳಿದೆ. ಮತ್ತೆ ಏನೇ ಬಂದಿಲ್ಲನ? ಆಯ್ತಾಯ್ತಾಯ್ತು. ಅದೇ ಅಂದೆ ನಾ ಎಲ್ಲಿ ಹೋದ್ನ ಏನು ಅಂತೇಳಿ. ಆಯ್ತು ತೋರ್ವ. ಅವ ಅಯ್ಯೋ ಇಲ್ಲೇ ಇದೆಯಲ್ಲ. ಒಂದು ಮಾತು ಹೇಳಿ ಕೇಳಿ ಹೊರಗೆ ಹೋಗಿ ಬರಂಗಿಲ್ಲನ? ಯಾವಾಗ ನಿಮಗೆಲ್ಲ ಜವಾಬ್ದಾರಿ ಬರೋದಂತನ್ನ ಆತಾಗ ಎದಿ ದಸಕ್ಕಂದು ಹೋತಿಲ್ಲ. ಹೆದರ್ಬೇಕು ಯಾಕೆ ಅದಕ್ಕೆ? ಅಯ್ಯ ಅದು ಇದು ಏನದು ನಂಗೆ ಏನೋ ಒಂದು ಅರ್ಜೆಂಟ್ ಒಂದು ಬಾಡಿಗೆ ಬಂದಿತ್ವ, ಅದನ್ನು ಹೋಗಿ ಮಾರ್ಕೆಟ್ನ್ಯಾಗ ಮಾತಾಡಿ ಹೇಳಿ ಹೋಗ್ಬೇಕಂದೆ. ಅಲ್ಲಿಂದ ಅಲ್ಲೇ ಹೋಗ್ಬಿಟ್ಟೆ. ಹಂಗೆ ಬರ್ತಂತ ತಡಿ ಈಗ 5 ನಿಮಿಷಕ್ಕೆ ಅಂತೇಳಿ ಒಂಚೂರು ತಡ ಆತಷ್ಟು. ಬೇರೆದವ್ರಿಗೆ ಹಚ್ಚಿ ಬಂದೆ. ನನ್ನ ಗಾಡಿ ಅವ್ನು ಕೊಟ್ಟು ಮತ್ತು ನಾನು ಅಲ್ಲಿಂದ ಬಸ್ಸಿಗೆ ಬಂದಿ. ಗೊತ್ತನ ನನ್ನ ಗಾಡಿ ಯಾಕೆ ಅವ್ನು ಕೊಟ್ಟೆ ಅಂದ್ರೆ, ನನ್ನ ಗಾಡಿ ಡ್ರೈವರ್ ಅವ ಹೊಡಿಯವ. ಅದ್ರಾಗ 3,000 ರೂಪಾಯಿ ಬಾಡಿಗೆ ಮಾತಾಡೀನಿ. 3,000 ರೂಪಾಯಿ ಅಂತಂದ್ರೆ ಅವ್ಗೊಂದು 500 ರೂಪಾಯಿ, 2,500 ನಂದು. ಯಾಕಂದ್ರೆ ಡೀಸೆಲ್ ಗೀಸೆಲ್ ಎಲ್ಲ ನಂದಲ್ಲ, ಗಾಡಿ ನಂದಲ್ಲ. ಆಗ್ಲಿ ರೀ, ಫೋನ್ ಹಚ್ಚಿದ್ರೆ ಎಬ್ಸ್ಬೇಕಾ? ಫೋನ್ ಅಯ್ಯೋ ಅದನ್ನೇ ಈಗ ಬಾಗಲ್ದ ಬರ್ತಾ ನೋಡಿದೆ, ಸೈಲೆಂಟ್ ಆಗ್ಬಿಟ್ಟತಿ. ಏನ್ ಬಿಡ್ರಿ ನೀವು. ಅಲ್ಲಪ್ಪ ಆಗಿನ ನಮ್ಮ ಕಾಲದಂಗ ನಿಮ್ದು. ಈಗ ಏನಪ್ಪ ಕುಂತ್ರ ಮೊಬೈಲ್ ನಿಂತ್ರ ಮೊಬೈಲ್ ಅಂತೇಳಿ ಫೋನಿಗೆ ಏನು ಹಚ್ಕೊಂತಿರ್ತೀರಿ. ಅಂತದು ನೀವು ಫೋನ್ ಹಚ್ಚಿ ಮಾತಾಡ್ಲಾರ್ದಂಗ ಅಡ್ಯಾಡ್ತೀರಂದ್ರೆ ಏನು ಹೇಳ್ಬೇಕು ಇದಕ್ಕೆ? ಎಲ್ಲಿ ಬೇವ ಅದು ಏನೋ ಒಂದು ಆತು, ಏನೇಮ್ಮೆ ಹಂಗೆ ಮಾಡಂಗಿಲ್ಲ. ಹೆಂಗದಾಳವೇ ನನ್ನ ಮಗಳೇ? ಮಸ್ತ್ ಅದಾಳಪ್ಪ ನನ್ನ ಮೊಮ್ಮಗಳು. ಶಾಂತ ಒಂದು ಮೊಮ್ಮಗಳಂದ್ರೆ ಹಂಗ ಮಾಡಿ ಏನು ಪಪ್ಪ ಪಪ್ಪ. ಇವತ್ತು ನಂಗೆ ಏನಾರು ಮಾಡ್ಕೊಂಬರ್ಬೇಕಂದ್ರೆ ಆಗ್ಲಿಲ್ಲವ. ಯಾಕಂದ್ರೆ ಇವತ್ತು ಕೆಲಸನೂ ಭಾಳ ಆಗಿತ್ತ. ಒಂಚೂರು ಅವನ್ನೆಲ್ಲ ಮುಗಿಸಿ ಮನ್ಯಾಗ ಒಂಚೂರು ಹಂಗೆ ಕುಂತಿದ್ದೆ. ಪೂಜಾ ಬೇಕಿದ್ಲಲ್ಲ, ಪಾಪ ಅದ್ರ ಕೈಲೇನು ಏನು ಮಾಡೋಕೆ ಆಗಂಗಿಲ್ಲ ಈಗ. ಹಾಗಾಗಿ ಎಲ್ಲ ಕುಂತಲ್ಲಿ ನಿಂತಲ್ಲೇ ಮಾಡೋ ಮಟ್ಟ ಅಂದ್ರೆ ನಡ ಹೊಡ್ಯಾಕತ್ತೆ. ಇವತ್ತು ಅದಕ್ಕೆ ಹಂಗೆ ಬನ್ನಿವ, ಏನು ತಿಳ್ಕೊಬೇಡ. ನಾಳೆ ನಿಂಗೆ ಏನು ತಿಂತಿ ಕೇಳಿ, ನೀನು ಕೇಳೇ ಮಾಡ್ಕೊಂಬರೋಣ ಅಂತೇಳಿ ಸುಮ್ಮನಾದೆ. ನಾಳೆ ಬೆಳಿಗ್ಗೆ ಮತ್ತೆ ಬರ್ತೀನಿ. ನೀ ಏನು ತಿಂತಿ ಹೇಳು, ಅದನ್ನ ಮಾಡ್ಕೊಂಬರ್ತೀನಿ. ಒಂದು ಚೀಲ ಅರ್ಬಿ ತಂದೇನು ನೋಡು. ಯಾಕಂದ್ರೆ ಇಂಥ ಹೊತ್ತಿನಾಗ ಎಷ್ಟು ಅರಿಬಿದ್ರು ಸಾಲಂಗಿಲ್ಲ. ಹುಡುಗನ ಮಕ್ಳಿಗೆ ವರ್ಸಕ್ಕೆ ಬೇಕು, ನಿನಗೆ ಬೇಕು. ಅದಕ್ಕೆ ಕಾಟನ್ ಚಲೋ ಲುಂಗಿ ಪಂಜಿ ನಿಮ್ಮ ಅವನ ದೋತ್ರ ಹರಿದಿದ್ವು. ಅವನ್ನೆಲ್ಲ ಮೆತ್ತನು ಒಗದು ಚೊಚ್ಚಾಗಿ ಹರಿದು ಒಂದು ಹಂಗೆ ಎಷ್ಟು ಒಂದೊಂದು ಪಡ್ಸಾಲಿ ಅಷ್ಟು ಹಿಂಗೆ ಹಾಸಿ ಮನುಷ್ಯ ಅಷ್ಟು ಮಾಡಿ ಓಟು ಕಟ್ ಮಾಡಿ ಇಟ್ಟೇನಿ. ಕಟ್ ಮಾಡಿ ಇಟ್ಟೇನಿ. ಆಮೇಲೆ ಕೃಷ್ಣನ ಪಡೆದೆ ಹೆಣ್ಯಾಕೆ ಕೊಟ್ಟಿದ್ದೆ ಒಂದು. ನಿನ್ನೆ ತಂದು ಕೊಡ್ತೀನಿ ಅಂದಿದ್ಲಕ್ಕಿ, ಯಾಕೆ ತಂದು ಕೊಟ್ಟಿಲ್ಲ. ನಾಳೆ ಇಸ್ಕೊಂಡು ತೊಗೊಂಬರ್ತೀನಿ. ಅದ್ರಾಗ ಮನಸ್ತು ನನ್ನ ಮೊಮ್ಮಗಳನ್ನ. ಅಲ್ಲ, ಕೃಷ್ಣನ್ ಪಡೆದೇನ ಎಲ್ಲರೂ ಗಂಡು ಮೊಮ್ಮಗ ಕೊಡ್ತಾರ, ನೀವೇನು ಮೊಮ್ಮಗಳಿಗೆ ಕೊಡಾತಿರಲ್ಲ? ಅದು ಅವಾಗಷ್ಟೆಲ್ಲ ಬರಲಿಲ್ಲವ, ಈ ಪಡೆದೆ ಹೆಣಿಸ್ಬೇಕಂತೇಳಿ. ಮೊನ್ನೆ ಒಬ್ರದ್ದು ಹೆಣದಿದ್ದು ನೋಡಿದ್ದೆ, ಅವಾಗ ಗೊತ್ತಾಯ್ತು ನನ್ನ ಮೊಮ್ಮಗಳಿಗೆ. ಈಗ ಯಾವ್ದು ಹುಡ್ತತೆ ಗೊತ್ತಿಲ್ಲ, ಒಂದು ಹೆಣ್ಸನ್ ತಳಿ ಅಂತ ಆಕೆಗೆ ಹೇಳಿ ಮತ್ತೊಂದು ಹೆಣ್ಸಿದೆ. ಆರಾಮದಳ ಪೂಜಾ? ಕೂಸಕ್ಕೆ ಬರ್ಬೇಕಂದ್ರೆ ನೋಡ್ತಿರಲ್ಲ, ಬಿಟ್ಟು ಬರುವಂಗಿದ್ದಿದ್ದಿಲ್ಲ. ಇರ್ಲಿ ಬಿಡ್ರಿ, ನಮ್ಗೆ ಅರ್ಥಕತಿ.